ಜ್ಞಾನ ಸೂರ್ಯನ ಜೊತೆಗೆ ನಾವೆಲ್ಲರೂ ಅಶರೀರಿಗಳಾಗಿ ಪರಮಧಾಮದಲ್ಲಿ ಬಿಂದು ಬಾಬಾರವರ ಜೊತೆಗೆ ಬಿಂದುಗಳಾಗಿ ಕುಳಿತುಕೊಂಡಿದ್ದೇವೆ. ಅಶರೀರಿಯಾಗಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಅಶರೀರಿಯಾಗಿ ಅಶರೀರಿಯಾಗಿ ಜ್ವಾಲಾ ಸ್ವರೂಪಸ್ಥ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡು ಕುಳಿತಿದ್ದೇನೆ. ಮನಾಭವಸ್ಥ ಮನಸ್ಸು ಹೃದಯ ರಾಮನೊಂದಿಗೆ ಅಂಟಿದೆ. ನೋಡಿ, ಸ್ಥೂಲ ನೇತ್ರಗಳು ಓಪನ್ ಆಗಿದೆ. ದಿವ್ಯ ನೇತ್ರ ಮಾತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದೆ. ಅರ್ಥಾತ್ ಆ ಸೂರ್ಯನ ಬೆಳಕು, ಸೂರ್ಯನ ಶಕ್ತಿ, ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಕಂಪ್ಲೀಟ್ ಅಂಟಿಕೊಂಡು ಸ್ನಾನ ಮಾಡುತ್ತಿದೆ. ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಆತ್ಮ ಹೃದಯೇಶ್ವರನ ಹೃದಯ ಸಿಂಹಾಸನ ಅಧಿಕಾರಿಯಾಗಿ ಕುಳಿತುಕೊಂಡಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಸ್ಥೂಲ ಕಣ್ಣುಗಳು ಓಪನ್ ಇದೆ. ಎದುರುಗಡೆ ಶಿವಬಾಬಾ ಬ್ರಹ್ಮಬಾಬಾ ನೋಡ್ತಾ ಇದ್ದೇವೆ. ದಿವ್ಯ ನೇತ್ರ ಮಾತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದೆ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದೆ ಆತ್ಮ. ಜ್ಞಾನ ಸೂರ್ಯನಲ್ಲಿರುವ ಎಲ್ಲ ತಾಕತ್ತು ನನ್ನ ಆತ್ಮದಲ್ಲಿ ಬೈ ಡಿಫಾಲ್ಟ್ ತುಂಬಿಕೊಳ್ಳುತ್ತಿದೆ. ನಿರಂತರ ನನ್ನ ಆತ್ಮ ಬಿಂದು ಪರಮಧಾಮ ನಿವಾಸ ಶ್ರೇಷ್ಠ ಆತ್ಮನಾಗಿ ಕಂಬೈನ್ಡ್ ಸ್ವರೂಪದಲ್ಲಿ ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಕಂಪ್ಲೀಟ್ ಜಾಗೃತ ಅವಸ್ಥೆ ಇದೆ. ಆದರೆ ಮನಸ್ಸು ಬುದ್ಧಿ ಹೃದಯೇಶ್ವರನ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಂಡಿದೆ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದೆ. ಜ್ಞಾನ ಸೂರ್ಯನಲ್ಲಿರುವ ಎಲ್ಲ ಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಪವಿತ್ರತೆಯ ಕಿರಣಗಳನ್ನು ಆತ್ಮ ಗ್ರಹಿಸುತ್ತಿದೆ. ನಾನಾತ್ಮ ಗ್ರಹಿಸುತ್ತಿದೆ. ಗ್ರಹಿಸುತ್ತಾ ಅವರ ಸಮಾನ ಶಾಂತಿ
ಶಾಂತಿ. ಅವರು ಶಾಂತಿಯ ಸಾಗರನಾದರೆ ನನ್ನಾತ್ಮ ಮಾಸ್ಟರ್ ಶಾಂತಿಯ ಸಾಗರನಾಗಿದ್ದರು. ಅವರು ಜ್ಞಾನ ಸಾಗರ ಆದರೆ ನನ್ನಾತ್ಮ ಮಾಸ್ಟರ್ ಜ್ಞಾನ ಸಾಗರನಾಗಿದ್ದೇನೆ. ಅವರು ಆನಂದ ಸಾಗರ ಆದರೆ ನಾನು ಆತ್ಮ ಮಾಸ್ಟರ್ ಆನಂದ ಸಾಗರನಾಗಿದ್ದೆ. ಅವರು ಸರ್ವಶಕ್ತಿವಂತನಾದರೆ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ಅವರು ಅಶರೀರಿ, ನಾನು ಅಶರೀರಿ ಆಗಿದ್ದೆ. ಅಪ್ಪಾಜಿಯ ಜೊತೆಗೆ ನಾವೆಲ್ಲ ಮಕ್ಕಳು, ಆ ಹೃದಯರಾಮನ ಜೊತೆಗೆ ನಾವೆಲ್ಲ ಹೃದಯದ ಸಮೀಪದ ರಚನೆಗಳು, ಹೃದಯೇಶ್ವರನ ಜೊತೆಗೆ ಹೃದಯಾಳದ ಪ್ರೀತಿಯಲ್ಲಿ ಲವ್ಲಿ ಲವ್ಲಿ ನವಸ್ತ ಲವ್ಲಿ ಲವ್ಲಿ ಅವಸ್ಥೆಯಲ್ಲಿ ಮಗ್ನ ಅವಸ್ಥೆಯಲ್ಲಿ ಲಗನ್ನಿನಲ್ಲಿ ಮಗ್ನ ಅವಸ್ಥೆ ಮನಾಭವಸ್ಥೆ ಪ್ರಚಂಡ ಜ್ವಾಲಾಮುಖಿ ಯೋಗಾಗ್ನಿ ಅನುಭವ ಆತ್ಮಕ್ಕೆ, ಆತ್ಮದಲ್ಲಿ ಇರುವ ಎಲ್ಲ ವಿಕರ್ಮಗಳು ಭಸ್ಮ, ಜ್ವಾಲಾ ಸ್ವರೂಪವಸ್ಥೆಯಲ್ಲಿ ಆತ್ಮದಲ್ಲಿ ಪ್ರಜ್ವಲಿಸುತ್ತಿದ್ದ ಸರ್ವಶಕ್ತಿಯ ಕಿರಣಗಳು ಪ್ರಚಂಡ ಜ್ವಾಲಾಮುಖಿ ಯೋಗಾಗ್ನಿಯಲ್ಲಿ ಆತ್ಮ ನಿರಂತರ ಝಗಮಗಿಸುತ್ತಿದ್ದೇನೆ, ಝಗಮಗಿಸುತ್ತಿದ್ದೇನೆ. ಸಮೀಪದಲ್ಲಿ, ಅತ್ಯಂತ ಸಮೀಪದಲ್ಲಿ ಕುಳಿತಿದ್ದೇವೆ. ಹೃದಯರಾಮನ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವ ಕೋಟ್ಯಾನು ಕೋಟಿ ಆತ್ಮಗಳಲ್ಲಿ ಕೆಲವು ಮಕ್ಕಳು ನಾವು ಜಾಗೃತವಸ್ಥೆಯಲ್ಲಿ ಕುಳಿತುಕೊಂಡಿದ್ದೇವೆ. ಇಡೀ ಸಂಸಾರ ಮಲಗಿದೆ ಶಾಂತಿ ಸಾಗರನ ಅಲೆಯಲ್ಲಿ, ಅಲೆಯ ಆಳದಲ್ಲಿ, ಸುಖದ ಸಾಗರನ ಆಳದಲ್ಲಿ. ಜಾಗೃತಾವಸ್ಥೆಯಲ್ಲಿದ್ದೀವ ನಾವೆಲ್ಲರೂ. ಪರಮಧಾಮದಲ್ಲಿ ಮನಸ್ಸು ಬುದ್ಧಿಯನ್ನು ಅಂಟಿಸಿಕೊಳ್ಳುವ ಪ್ರಯತ್ನವಿದೆಯಾ? ಪರಮೇಶ್ವರನ ಜೊತೆಗೆ, ಹೃದಯರಾಮನ ಜೊತೆಗೆ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿ ಕುಳಿತುಕೊಳ್ಳುವ ಪ್ರಾಯೋಗಿಕ ಅಭ್ಯಾಸ. ಕೋಟಿಯಲ್ಲಿ ಕೆಲವರಿಗೆ ಸಾಧ್ಯ, ಸತ್ಯ ಹೃದಯಿ ಮಕ್ಕಳಿಗೆ ಸಾಧ್ಯ, ನಿರಂತರ ತಪಸ್ವಿಗಳಿಗೆ ಸಾಧ್ಯ. ಇವಾಗ ಅಭ್ಯಾಸ ಮಾಡಿ. 1 ಸೆಕೆಂಡಿನಲ್ಲಿ
ನಿರ್ವಿಕಲ್ಪ, ವಿಕಾರಗಳ ಸಂಕಲ್ಪ ಇಲ್ಲ. ನಿರ್ವ್ಯರ್ಥ, ವ್ಯರ್ಥ ಝೀರೋ, ವ್ಯರ್ಥ ಝೀರೋ, ನಿರ್ವ್ಯರ್ಥ. ಏಕಾಗ್ರ, ಒಬ್ಬ ತಂದೆ, ಬೇರೆ ಯಾರು ಇಲ್ಲ. ಇದೊಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯನಾ? ಬೇರೆ ಏನು ಸಂಕಲ್ಪ ನಡೀಬಾರ್ದು ಈ ಸಮಯದಲ್ಲಿ. ಒಂದೇ ಸಂಕಲ್ಪದ ಏಕಾಗ್ರತೆ, ಶಕ್ತಿಯ ಅನುಭವದಲ್ಲಿ ಕುಳಿತುಕೊಂಡು ಬಿಡಿ. ಟೈಮ್ ಜಾಸ್ತಿ ತಗೊಳ್ಳೋಂಗಿಲ್ಲ, ಒಂದು ಸೆಕೆಂಡಿನಲ್ಲಿ ಅಂಟಿಸಿಕೊಳ್ಳಿ. ಒಂದು ಸೆಕೆಂಡಿನಲ್ಲಿ ಅಂಟಿಸಿಕೊಳ್ಳಿ ಬುದ್ಧಿಯನ್ನು ಹೃದಯ ರಾಮನೊಂದಿಗೆ ಜಾಗೃತ ಅವಸ್ಥೆಯಲ್ಲಿ. ಜ್ವಾಲ ಸ್ವರೂಪ, ನಿರ್ವ್ಯರ್ಥ, ನಿರ್ವಿಕಲ್ಪ, ನಿರಾಕಾರ ಜ್ಯೋತಿಯೊಂದಿಗೆ ಸಮಾವೇಶ. ನಿರಾಕಾರ ಜ್ಯೋತಿ ಬಿಂದು ಶಿವಬಾಬಾರವರ ಜೊತೆಗೆ ಸಮಾವೇಶ, ಅರ್ಥಾತ್ ಕಂಬೈನ್ಡ್ ಸ್ವರೂಪ, ಅರ್ಥಾತ್ ಜ್ವಾಲಾ ಸ್ವರೂಪ. ಈಶ್ವರನ ಜ್ವಾಲೆಯಲ್ಲಿ ಪ್ರಜ್ವಲಿಸುತ್ತಿರುವ ಆತ್ಮ ನಾನಾಗಿದ್ದೇನೆ. ಪ್ರಚಂಡ ಜ್ವಾಲಾಮುಖಿ ಯೋಗಾಗ್ನಿಯಲ್ಲಿ ಆತ್ಮಕ್ಕೆ ಹಿಡಿದುಕೊಂಡಿರುವ ತುಕ್ಕು ಕ್ಲೀನ್ ಆಗಿದೆ. ಜ್ವಾಲಾ ಸ್ವರೂಪದಲ್ಲಿ ಪ್ರಜ್ವಲಿಸುತ್ತಿದ್ದೇನೆ, ಪ್ರಜ್ವಲಿಸುತ್ತಿದ್ದೇನೆ ಆತ್ಮ.
ಪರಮಾತ್ಮ ಸಮೀಪದ ರತ್ನಗಳೇ, ಜ್ಞಾನ ಸೂರ್ಯನ ಸಂತಾನರೇ, ಪರಮ ಆತ್ಮನ ಕಣ್ಣು ಮಣಿಗಳೇ, ದಿವ್ಯ ನೇತ್ರ ಯಾರ ಬಳಿ ಜಾಗೃತ ಅವಸ್ಥೆಗೆ ಬಂದಿದೆ ಅವರೇ ಪರಮಧಾಮ ನಿವಾಸಿ ಅನುಭವ ಮಾಡಲಿಕ್ಕೆ ಸಾಧ್ಯ. ನಾವುಗಳು ಪರಮಧಾಮ ನಿವಾಸಿಗಳಾಗಿದ್ದೀವ. ಈ ಕ್ಷಣದಲ್ಲಿ ಜಾಗೃತ ಅವಸ್ಥೆಯಲ್ಲಿದ್ದೀವ, ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೀವ, ಆ ಗಣಿಯಲ್ಲಿ ಅನುಭವ ಮಾಡ್ತಾ ಇದ್ದೀವ, ಜ್ವಾಲೆಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದೆಯಾ. ಬಾಬಾ ನೋಡ್ತಾ ಇದ್ದಾರೆ. ಅನುಭವ ಮಾಡ್ತಾ ಇದ್ದೀವಿ. ಹೃದಯೇಶ್ವರನ ಜೊತೆಗೆ ಹೃದಯ ಅಂಟಿಕೊಂಡಿದೆಯಾ. ಪ್ರಚಂಡ ಜ್ವಾಲಾಮುಖಿ ಯೋಗಾಗ್ನಿಯ ಅನುಭವ ಮಾಡ್ತಾ ಇದ್ದೀವ. ಜ್ಞಾನ ಸೂರ್ಯನ ಜೊತೆ ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಅಂಟಿಕೊಂಡಿದ್ದೀವ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮರಾಗಿದ್ದೀವ. ಪರಮಾತ್ಮನ ಸಮೀಪದ ರತ್ನಗಳೆಂದು ಅನುಭವ ಮಾಡ್ತಾ ಇದ್ದೀವ. ಅವರ ಸಮಾನ ಹೊಳಿತಾ ಇರುವ ರತ್ನಗಳಾಗಿದ್ದೀವ. ಹೊಳೆಯುತ್ತಿದೆಯ ಆತ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದೆಯಾ. ಮನಸ್ಸು ಬುದ್ಧಿಗೆ ಮಾಲೀಕ ನಾನು ಆತ್ಮ ಕಂಬೈನ್ಡ್ ಸ್ವರೂಪದಲ್ಲಿ. ಯಾರೆಲ್ಲ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಲಿಕ್ಕೆ ಸಾಧ್ಯ, ಅಂತಹ ಆತ್ಮಗಳಲ್ಲಿರುವ ಎಲ್ಲ ವಿಕರ್ಮ ಭಸ್ಮವಾಗ್ತದೆ, ಪಾಪದ ಹೊರೆಗಳು ಭಸ್ಮವಾಗ್ತದೆ. ಆಟೋಮ್ಯಾಟಿಕ್ ಹಗೂರತೆಯ ಅನುಭವ, ಪ್ರಾಕ್ಟಿಕಲ್ ಹಗೂರತೆ ಆತ್ಮದಲ್ಲಿ ಬರ್ತದೆ. ನಾವೆಲ್ಲರೂ ಹಗೂರರಾಗಿದ್ದೀವಿ. ಕಂಬೈನ್ಡ್ ಜ್ವಾಲಾಸ್ವರೂಪವಸ್ಥೆ, ಜ್ವಾಲೆಯಲ್ಲಿ ಪ್ರಜ್ವಲಿಸುತ್ತ ಪರಮಾತ್ಮ ಸಮೀಪದ ರತ್ನಗಳೇ, ನಿರಂತರ ತಪಸ್ವಿಗಳೇ, ಬಾಪ್ ದಾದಾ ಸೂಕ್ಷ್ಮವತನದಲ್ಲಿ ನಮ್ಮೆಲ್ಲರನ್ನೂ ಇಮರ್ಜ್ ಮಾಡಿದ್ದಾರೆ. ಜ್ವಾಲಾಮುಖಿ ಯೋಗಾಗ್ನಿಯ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ಅನುಭವ ಮಾಡ್ತಾ 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 ಅವರ ಸಮಾನ ಪವರ್ಫುಲ್ ಆಗ್ತಾ ಇದ್ದೇವೆ. ಅವರ ಸಮಾನ ಫರಿಷ್ಠಗಳಾಗಿದ್ದೇವೆ. ಅವರ ಸಮಾನ ಹಗೂರರಾಗಿದ್ದೇವೆ. ಪರಮಾತ್ಮ ಸಮಾನ ಹಗೂರತೆಯ ಅನುಭವ, ಲೈಟ್ನ ಅನುಭವ, ಮೈಟ್ನ ಅನುಭವ.
ಯಾರೆಲ್ಲ ಅನುಭವ ಮಾಡ್ತಾ ಇದ್ದೀವಿ, ಬಾಬಾ ನೋಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ಮಸ್ತಕ ಮನೆ ಮಸ್ತಕ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಒಂದು ಸೆಕೆಂಡಿನಲ್ಲಿ 1 ಮಿನಿಟ್ ಅಲ್ಲ, ಒಂದು ಸೆಕೆಂಡಿನಲ್ಲಿ ನಾನು ಫರಿಸ್ತಾ. ಯಾರು ಅನುಭವ ಮಾಡ್ಲಿಕ್ಕೆ ಸಾಧ್ಯ? ಫರಿಸ್ತಾ, ನನ್ನ ಆತ್ಮ ಫರಿಸ್ತಾ 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 ಸರ್ವ ರಿಸ್ಟೋನ್ಸ್ ಮುಕ್ತ. ಒಬ್ಬ ಸಂಬಂಧದ ಜೊತೆಗೆ, ಪರಮಾತ್ಮ ಒಬ್ಬ ಸಂಬಂಧದ ಜೊತೆಗೆ ಇನ್ನುಳಿದ ಎಲ್ಲ ಸಂಬಂಧಗಳು ಸಿರು. ಒಬ್ಬನಲ್ಲೇ ಎಲ್ಲ ಸಂಬಂಧಗಳನ್ನ ನೋಡುತ್ತಿರುವ ನನಾತ್ಮ ಫರಿಸ್ತಾ, ಆಕಾರಿ ಫರಿಸ್ತಾ ಫರಿಸ್ತಾ ಹಗೂರತಿಯನ್ನು ಲೈಟ್ ಹೌಸ್ ಅನುಭವಕ್ಕೆ ಬರ್ತದೆ. ಫರಿಸ್ತಾ ಫರಿಸ್ತಾ ಯಾರು ಫರಿಸ್ತಾ ಆಗ್ತೀರಿ? ಯಾರು ಫರಿಸ್ತಾ ಆಗ್ತೀರಿ? ಅವರ ಎದುರುಗಡೆ ಒಂದು ವೇಳೆ ಯಾವುದೇ ಪರಿಸ್ಥಿತಿ ಬಂತು ಅಂದರೆ, ಅಥವಾ ಯಾವುದಾದ್ರೂ ವಿಘ್ನ ಬಂದರೆ, ಸ್ವಯಂ ಬಾಪದಾದ ಯಾರು ಫರಿಸ್ತಾ ಆಗಿರ್ತೀರಿ ಅವರ ಛತ್ರ ಛಾಯಾಗಿ ನಿಲ್ತಾರೆ. ವಿಘ್ನ ಬರಲಿ, ಪರಿಸ್ಥಿತಿ ಬರಲಿ, ಪರಮಾತ್ಮ ಸ್ವಯಂ ಛತ್ರ ಛಾಯಾಗಿ ನಿಲ್ತಾರೆ ನಮಗೆ. ಫರಿಸ್ತಾ, ಅವ್ಯಕ್ತ ಫರಿಸ್ತಾ, ಹಗೂರತೆಯ ಅನುಭೂತಿ. ಅವ್ಯಕ್ತ ಫರಿಸ್ತಾ, ಹಗೂರತೆಯ ಅನುಭೂತಿ. ಅನುಭವ ಮಾಡ್ತಾ ಇದ್ದೆ ಲೈಟ್. ಯಾರು ಫರಿಸ್ತಾ ಸ್ಟೇಜ್ನ ಅನುಭವ ಮಾಡ್ತಾರೆ ಅವರ ಮುಂದೆ ಯಾವುದೇ ಪರಿಸ್ಥಿತಿ ಬರಲಿ, ಯಾವುದೇ ಪರಿಸ್ಥಿತಿ, ಯಾವುದೇ ವಿಘ್ನ ಬಂದರೂ ಪರಮಾತ್ಮನೇ ಛತ್ರಛಾಯಿಯಾಗಿ ನಿಲ್ತಾರೆ. ಸೂಕ್ಷ್ಮವತನದಲ್ಲಿ ಫರಿಸ್ತಾ ಈ ಮನ್ಸಾ ಡ್ರಿಲ್ಲನ್ನು ಸೆಕೆಂಡಿನಲ್ಲಿ ಅನುಭವ ಮಾಡಿ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀವಾ? ಬಾಬಾ ನೋಡ್ತಾ ಇದ್ದಾರೆ, ಯಾರು ತುಗುಡಿಸ್ತಾ ಇಲ್ಲ ತಾನೆ? ಬಾಬಾ ಬಾಬಾ ಬಾಬಾ, ನಾವು ಫರಿಸ್ತೆಗಳು ಬಾಬಾ, ನೀವು ನನ್ನನ್ನು ನಿನ್ನ ಸಮಾನ ಮಾಡ್ಕೊಳ್ತಾ ಇದ್ದೀರಿ ಬಾಪ್ ದಾದಾ. ಬನ್ನಿ ಎಲ್ಲರೂ ಜಾಗೃತ ಅವಸ್ಥೆಗೆ, ಸೂಕ್ಷ್ಮವತನದಲ್ಲಿ ಫರಿಸ್ತೆಗಳಾಗಿ. ಲೈಟ್ ಹೌಸ್ ಸೂಕ್ಷ್ಮವತನದಲ್ಲಿ ಫರಿಸ್ತಾ. ಎದುರುಗಡೆ ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ ಬಾಬಾ. ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಪರಮಾತ್ಮ ಬಾಪ್ ದಾದಾರವರಿಂದ ಸರ್ವಶಕ್ತಿಯ ಕಿರಣಗಳು ತುಂಬಿಕೊಳ್ತಾ ಇದೆ. ಅನುಭವ ಮಾಡ್ತಾ ಇದ್ದೀವಿ. ಪವರ್ಫುಲ್ ಏಂಜೆಲಿಕ್ ಸ್ಟೇಸ್. ಬಾಪ್ ದಾದಾರವರ ಮಸ್ತಕದಿಂದ ಸರ್ವಶಕ್ತಿಯ ಕಿರಣಗಳು ಫೌಂಟೇನ್ ರೂಪದಲ್ಲಿ ಪ್ರತಿಯೊಂದು ಫರಿಸ್ತೆಯ ಮಸ್ತಕದಲ್ಲಿ ತುಂಬಿಕೊಳ್ತವೆ. ನೋಡಿ, ಬಾಬಾ ಇವತ್ತು ನಾಮ ಸಹಿತ
ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಹಾಗಾದರೆ ಯಾರೆಲ್ಲ ಜಾಗೃತ ಅವಸ್ಥೆಯಲ್ಲಿದ್ದೀರಿ? ಜಾಗೃತ ಅವಸ್ಥೆ. ನಿರಂತರ ಈ ಪ್ರಾಸೆಸ್ ನಡೀತಾ ಇದೆ. ಎದುರುಗಡೆ ಬಾಪ್ದಾದಾರವರ ಮಸ್ತಕದಲ್ಲಿ, ಅರ್ಥಾತ್ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಜ್ಞಾನ ಸೂರ್ಯ, ಆ ಮಸ್ತಕದಿಂದ ವಿಶೇಷ ಪವಿತ್ರತೆಯ ಬಿಳಿ ಬಿಳಿಯಾದ ಕಿರಣಗಳು, ಸೂಕ್ಷ್ಮವತನದಲ್ಲಿ ಇದೀವಲ್ವ, ಬಿಳಿ ಬಿಳಿಯಾದ ಕಿರಣಗಳು ಬಂದು ನಾವೆಲ್ಲ ಫರಿಸ್ತೆಗಳ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿವೆ. ಜಾಗೃತ ಅವಸ್ಥೆ. ಬಾಬಾ ಏನೋ ಮಾತನಾಡ್ತಾ ಇದ್ದಾರೆ ಅಂತ ಅನುಭವ ಆಗ್ತಾ ಇದೆ, ಆದರೆ ಯಾವುದೇ ನಾದದ ಅನುಭವ ಇಲ್ಲ. ಸೌಂಡ್ಲೆಸ್ ಅನುಭವ ಮಾಡ್ತಾ ಇದ್ದೇವೆ. ಲೈಟ್ ಅನುಭವ, ಫರಿಷ್ಠ ಸ್ವರೂಪದ ಅನುಭವ. ಬಾಬರವ್ರ ಜೊತೆ ಮಾತನಾಡಿತಾ ಇದೆ. ಫರಿಷ್ಠ ರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೀವಿ. ಸೂಕ್ಷ್ಮ ವಚನದಲ್ಲಿ ಇವಾಗ ಈ ದಿನ ಎಲ್ಲರೂ ದೃಢ ನಿಶ್ಚಯ ಮಾಡಿಕೊಡ್ರಿ. ನಾನು ಯಾರು? ನಾನು ಫರಿಷ್ಠ. ಎಲ್ಲರೂ ಹೇಳ್ರಿ, ನಾನು ಯಾರು? ಫರಿಷ್ಠ. ನಾನು ಫರಿಷ್ಠ. ಎಲ್ಲರೂ ಹೇಳ್ರಿ, ನಾನು ಯಾರು? ನಾನು ಫರಿಷ್ಠ. ದೃಢ ನಿಶ್ಚಯ ಮಾಡ್ರಿ. ನಾನು ಯಾರು? ಅಕ್ಕಮ್ಮಕ್ಕವರೇ ಫರಿಷ್ಠ. ನಾನು ಯಾರು? ವೀಣಕ್ಕವರೇ ಫರಿಷ್ಠ. ನಾನು ಯಾರು? ಸುಲೋಚನಕ್ಕವರೇ ಫರಿಷ್ಠ ಹೌದು ಅಲ್ಲೋ? ಸರೋಜಕ್ಕವರೇ ನಾನು ಯಾರು? ಸ್ವಯಂಗೆ ಹೇಳ್ಕೊಳ್ತಿದ್ರಿ ನಾನು ಫರಿಷ್ಠ. ಬಾಬರವರು ಬಾಪ್ ದಾದಾ ಎದುರುಗಡೆ ಇದ್ದಾರೆ. ಬಾಬಾ ನಾನು ಫರಿಷ್ಠ. ಅಶ್ವಿನಕ್ಕವರೇ ನಾನು ಯಾರು? ಫರಿಷ್ಠ. ಸ್ವಯಂ ಹೇಳ್ತಿದ್ದೀರಿ ಬಾಬರವ್ರಿಗೆ ನಾನು ಫರಿಷ್ಠ. ನಾನು ಯಾರು? ನಾನು ಫರಿಷ್ಠ. ಚಹರೆಯಲ್ಲಿ ಮುಗುಳ್ನಗೆಯಲ್ಲಿ ಸೂಕ್ಷ್ಮವತನದಲ್ಲಿ. ಶಶಿಕಲಕ್ಕವರೇ ಯಾರು? ಫರಿಷ್ಠ. ಪವರ್ಫುಲ್ ಏಂಜಲ್. ಯಾರಾಗಿದ್ರಿ? ಫರಿಷ್ಠ. ಸ್ವಯಂನ ನೋಡ್ತಾ ಇದ್ದೀವಿ, ನೋಡ್ಕೊಳ್ತಾ ಹೇಳ್ತಾ ಇದ್ದೀವಿ. ಎದುರುಗಡೆ ಬಾಬಾ ನೋಡ್ತಾ ಇರುವ ಫರಿಷ್ಠಗಳು ಜಯಶ್ರೇಖರು ಏನಾಗಿದ್ದಾರೆ? ಪವರ್ಫುಲ್ ಏಂಜಲ್ ಫರಿಷ್ಠ. ಸುಮಂಗ್ಲಕ್ಕರು ಫರಿಷ್ಠ. ಜಯಶ್ರೇಖರ್ ಫರಿಷ್ಠ. ಈಗ ಎದುರುಗಡೆ ಬ್ರಹ್ಮ ಬಾಬಾ ಪವರ್ಫುಲ್ ಏಂಜಲ್, ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವಬಾಬರವರ ಶಕ್ತಿ ಕಿರಣಗಳು ಬ್ರಹ್ಮ ಬಾಬರವರ ಮಸ್ತಕದಿಂದ ನಾನಾತ್ಮ ಫರಿಷ್ಠೆಯಲ್ಲಿ ತುಂಬಿಕೊಳ್ಳುತ್ತಾ ಇದೆ.
ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಭಸ್ಮವಾಗಿ ಲೈಟ್ ಅನುಭವ ಮಾಡ್ತಾ ಇದೆ. ಫರಿಸ್ತಾ ಎಲ್ಲರೂ ಜಾಗೃತ ಅವಸ್ಥೆ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಸುಜಾತಕ್ಕವ್ರು ಏನಾಗಿದ್ದೀರಿ? ಫರಿಸ್ತಾ ಪವರ್ಫುಲ್ ಏಂಜಲ್ ಆಗಿದ್ದೀರಿ, ಸಾಮಾನ್ಯ ಅಲ್ಲ. ಈ ಕ್ಷಣದಲ್ಲಿ ಬಾಬಾ ಗ್ಯಾರಂಟಿ ನಾವೆಲ್ಲ ಫರಿಸ್ತೆಗಳಾಗಿದ್ದೇವೆ. ಡಬಲ್ ಲೈಟ್ ಫರಿಸ್ತೆಗಳು, ಸೂಕ್ಷ್ಮ ಶರೀರದ ಲೈಟ್, ಆತ್ಮದ ಲೈಟ್, ಪವರ್ಫುಲ್ ಏಂಜಲಿಕ್ ಸ್ಟೇಜ್. ಸ್ಥೂಲ ಕಣ್ಣುಗಳು ಓಪನ್ ಇದೆ. ದಿವ್ಯ ನೇತ್ರ ಬಾಪ್ದಾದಾರವರ ಸಮ್ಮುಖದಲ್ಲಿ. ಫರಿಸ್ತಾ ಪವರ್ಫುಲ್ ಏಂಜಲ್. ಫರಿಸ್ತಾ ಅಂದ್ರೇನು? ಬಾಬಾ ನೋಡ್ತಾ ಇದ್ದಾರೆ. ಫರಿಸ್ತಾ ಅಂದ್ರೆ ಹಳೆಯ ಪ್ರಪಂಚದ ಪ್ರಪಂಚದ ಸಂಬಂಧ, ಸಂಸ್ಕಾರ, ಸಂಕಲ್ಪ, ಸಂಸ್ಕಾರ, ಸಂಕಲ್ಪ, ಸಂಬಂಧ ಎಲ್ಲದರಿಂದ ಹಗೂರ ಹಳೆಯ ಸಂಸ್ಕಾರ ಎಲ್ಲದರಲ್ಲೂ ಹಗೂರ ಹಗೂರ ಲೈಟ್. ಓನ್ಲಿ ಬರೀ ತಮ್ಮ ಸಂಸ್ಕಾರ, ಸ್ವಭಾವ, ಸಂಸಾರ ಅದರಷ್ಟರಲ್ಲೇ ಅಷ್ಟೇ ಹಗುರತೆ ಅಲ್ಲ. ಸ್ವಯಂನ ಸಂಸ್ಕಾರ, ಸಂಸಾರ ಅಷ್ಟೇ ಹಗುರಲ್ಲ. ಆದರೆ ಫರಿಸ್ತಾ ಅಂದರೆ ಎಲ್ಲರ ಸಂಬಂಧ, ಎಲ್ಲದರಲ್ಲ ಸಂಬಂಧದಲ್ಲಿ ಎಲ್ಲದರ ಸ್ವಭಾವ ಸಂಸ್ಕಾರದಲ್ಲಿ ಹಗೂರತೆ. ಈ ಹಗೂರತನದ ಸಂಕೇತ ಏನಾಗಿದೆ? ಹಗೂರತನದ ಚಿಹ್ನೆ ಏನಾಗಿದೆ? ಸಂಕೇತ ಏನಾಗಿದೆ? ಅವರು ಫರಿಸ್ತಾ ಆತ್ಮ, ಎಲ್ಲರ ಸರ್ವರಿಗೂ ಪ್ರಿಯರಾಗಿರ್ತಾರೆ ಫರಿಸ್ತೆಗಳು. ಅವರಿವರಿಗೆ ಅಷ್ಟೇ ಪ್ರಿಯರಲ್ಲ, ಕೆಲವರಿಗೆ ಅಷ್ಟೇ ಪ್ರಿಯರಲ್ಲ, ಎಲ್ರಿಗೂ ಪ್ರಿಯರಾಗಿರ್ತಾರೆ. ಜಾಗೃತ ಅವಸ್ಥೆಯಲ್ಲಿದ್ದೀವಾ ಫರಿಸ್ತೆಗಳೇ? ಪವರ್ಫುಲ್ ಏಂಜಲ್ಸ್. ಯಾರು ತೂಗಿಡಿಸ್ತಾ ಇಲ್ಲ, ಎಲ್ಲರೂ ಜಾಗೃತ ಅವಸ್ಥೆ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ವೆರಿ ಗುಡ್ ಬಚ್ಚೆ. ನಿದ್ರಾಜಿತರಾಗಿದ್ದೇವೆ, ಯಾರು ತೂಗಿಡಿಸ್ತಾ ಇಲ್ಲ. ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆ. ವೆರಿ ಗುಡ್ ಬಚ್ಚೆ. ಪರಮಾತ್ಮ ಫರಿಸ್ತೆ.
मैं हूँ फरिश्ता, देह है मेरी श्वेत प्रकाशमय, वतन भी मेरा है श्वेत प्रकाशमय, मुखमंडल मेरा सदा ही हंसता, मुखमंडल मेरा सदा ही हंसता, मैं हूँ फरिश्ता, मैं हूँ फरिश्ता। ನಾವೆಲ್ಲರೂ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ಪವರ್ಫುಲ್ ಏಂಜಲ್ಸ್. ಎಲ್ಲರ ಚೆಹರೆಯಲ್ಲಿ ಮುಗುಳ್ನಗೆ ಇದೆಯಾ? ಖುಷಿಯ ಚೆಹರೆ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ ಮುದ್ದು ಮುದ್ದಾದ ಫರಿಸ್ತೆಗಳನ್ನ, ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ನಯನದಲ್ಲಿ ಕರೆಂಟ್. ನಾವೆಲ್ಲರೂ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು. ಕೊಹಿನೂರ್ ಆತ್ಮ ಮಸ್ತಕದಲ್ಲಿ ಹೊಳಿತಾ ಇದೆ. ನಾನಾತ್ಮ ಫರಿಸ್ತಾ, ನಾನಾತ್ಮ ಫರಿಸ್ತಾ. ಎಲ್ಲರೂ ಈ ಸ್ವಮಾನದಲ್ಲಿ ಸೆಟ್ ಆಗಬೇಕು, ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ಬರಬೇಕು. ಅಪ್ಪಾಜಿ ನೋಡ್ತಾ ಇದ್ದಾರೆ, ಮುದ್ದು ಮುದ್ದಾದ ಫರಿಸ್ತೆಗಳೇ ಎನ್ನುತ್ತಿದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಮುಗುಳ್ನಗ್ತಾ ಇರುವ ಫರಿಸ್ತೆಗಳು, ಹೌದೋ ಅಲ್ವೋ? ನಾನಾಗಿದ್ದೇನೆ ಫರಿಸ್ತಾ, ನಾನಾಗಿದ್ದೇನೆ ಫರಿಸ್ತಾ. ಪ್ರಾಕ್ಟಿಕಲ್ ಅವಸ್ಥೆ. ಇಡೀ ಜಗತ್ತಿನಿಂದ ನಾನು ಭಿನ್ನನಾಗಿದ್ದೇನೆ, ಪರಮಾತ್ಮನಿಗೆ ಪ್ರಿಯನಾಗಿದ್ದೇನೆ. ನಾನು ನನ್ನದು ಆ ಪರಮಾತ್ಮನ ಒಬ್ಬರ ಜೊತೆಗೇನೆ ರಿಸ್ತಾ ಇದೆ, ಸಂಬಂಧ ಇದೆ, ರಿಲೇಶನ್ಶಿಪ್ ಇದೆ. ನಾನಾತ್ಮ ಫರಿಸ್ತಾ, ನಾನಾತ್ಮ ಫರಿಸ್ತಾ. ಜಾಗೃತ ಅವಸ್ಥೆಯಲ್ಲಿ ಫರಿಸ್ತಾ ಅವಸ್ಥೆ, ಲೈಟ್ ಅನುಭವ. ನಾನಾತ್ಮ ಫರಿಸ್ತಾ. ಪ್ರಪಂಚದಲ್ಲಿ ದೇಹದಾರಿಗಳಿಂದ ಏನು ತೆಗೆದುಕೊಳ್ಳೋದಿಲ್ಲ, ಯಾರ ಜೊತೆಗೂ ಸಂಬಂಧ ಇಲ್ಲ. ನಾನಾತ್ಮ ಫರಿಸ್ತಾ, ನಾನಾತ್ಮ ಫರಿಸ್ತಾ, ನಾನಾತ್ಮ ಫರಿಸ್ತಾ. ಸ್ವಮಾನದಲ್ಲಿ ಸೆಟ್ ಆಗಿದ್ದೀರಿ ತಾನೇ? ನಾನಾತ್ಮ ಫರಿಸ್ತಾ ಜಾಗೃತ ಅವಸ್ಥೆಯಲ್ಲಿ. ನಾನು ಯಾರೋ ಅಂತ ಕೇಳ್ತಿದ್ದಾರೆ ಬಾಬರವರು. ನಾನು ಫರಿಸ್ತಾ, ನಾನು ಫರಿಸ್ತಾ, ನಾನು ಫರಿಸ್ತಾ. ಇದೇ ಎಲ್ಲ ಚೆಹರೆ ಹಾಗೂ ಚಲನೆ. ತಂದೆ ಎದುರುಗಡೆ, ವಿಶ್ವದ ಎದುರುಗಡೆ ಎಲ್ಲರೂ ಬಾಪ್ ದಾದಾರವರ ಈ ಶುಭಾಶಯಗಳನ್ನು ನಾನು ಯಾರಾಗಿದ್ದೇನೆ ಹೇಳ್ರಿ? ಫರಿಸ್ತಾ. ವೆರಿ ಗುಡ್. ಪಕ್ಕಾ ಅಮೃತ ವೇಳೆ ಯೋಗದ ನಂತರ ಹೀಗೆ ನೆನಪು ಮಾಡ್ಕೋಬೇಕು. ನಾನು ಯಾರಾಗಿದ್ದೇನೆ ಅಂತ ಚೆಕ್ ಮಾಡ್ಕೋಬೇಕು. ನಾನು ಫರಿಸ್ತಾ ಅನ್ಕೋಬೇಕು. ನಾನು ಫರಿಸ್ತಾ ಆಗಿದ್ದೇನೆ. ಫರಿಸ್ತಾ ರೂಪದಿಂದ ಬಾಪ್ ಸಮಾನ್ ಸಂಬಂಧ ಸಂಪರ್ಕ. ಸಂಬಂಧ ಸಂಪರ್ಕದಲ್ಲೂ ಕೂಡ ಫರಿಸ್ತಾ ಪಕ್ಕನಾ. ಎಲ್ಲರಿಗೂ ಪದಂ 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 ಗುಣ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ವೆರಿ ಗುಡ್. ಎಲ್ಲ ಫರಿಸ್ತೆಗಳ ಜಾಗೃತ ಅವಸ್ಥೆಯಲ್ಲಿ ಉಮ್ಮಂಗೋತ್ಸಾಹದ ಪಂಕಗಳನ್ನು ಚಾಡಿಸ್ತಾ ಇದ್ದೀವಿ ಅಲ್ವಾ? ಪಂಕಗಳು, ರೆಕ್ಕೆಗಳು ಬಂದಿದೆಯಾ ಎಲ್ರಿಗೂ? ಬಾಬಾ ಏನು ಮಾಡಿದ್ರು? ನಮ್ಮೆಲ್ರಿಗೂ ರೆಕ್ಕೆ ಬರ್ಸಿದ್ರಾ? ನಾನು ಯಾರಾಗಿದ್ದೇನೆ? ಫರಿಸ್ತಾ.
ಯಾರಾಗಿದ್ದೇನೆ? ಫರಿಸ್ತಾ. ಯಾರಾಗಿದ್ದೇನೆ? ಫರಿಸ್ತಾ. ಪ್ರಾಕ್ಟಿಕಲ್ ಫರಿಸ್ತಾ, ಶಿವ ಪರಮಾತ್ಮನ ಫರಿಸ್ತಾ ಆಗಿದ್ದೀವ ನಾವೆಲ್ಲರೂ. ಫರಿಸ್ತಾ ಫರಿಸ್ತಾ ಅದೇ ಗೊಂಗಲಿದ್ದೇವೆ. ಹಗೂರತೆಯನ್ನು ಲೈಟ್ ಹೌಸ್ ಶಿವ ಪರಮಾತ್ಮನ ಫರಿಸ್ತೆಗಳು ನಾವು. शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए, बाबा के दुलारे शांति हम हैं लाए। शिव के फरिश्ते क्रांति हम हैं लाए, बाबा के दुलारे शांति हम हैं लाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। नई दिशा दिखाएंगे। शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। हम सहारा बनेंगे हर डूबती कश्ती का, प्रेम का स्वर बनेंगे हर व्यथित हृदय की बस्ती का। नई दिशा दिखाएंगे। शिव के फरिश्ते क्रांति हम लाए, शिव के फरिश्ते क्रांति हम लाए। दुखियों का मित्र
दिशा दिखाएंगे। शिव के फरिश्ते क्रांति हम है लाए, शिव के फरिश्ते क्रांति हम है लाए, बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। नई दिशा दिखाएंगे। शिव के फरिश्ते क्रांति हम है लाए, बाबा के दुलारे शांति हम फैलाए, शांति हम फैलाए, शांति हम फैलाए। ಪರಮಾತ್ಮ ಫರಿಸ್ತೆಗಳೇ ಜಾಗೃತ ಅವಸ್ಥೆಯಲ್ಲಿ ಈಗ ಯೋಗಾಗ್ನಿ ನಡೀತಲ್ವಾ, ಜ್ಞಾನ ಸ್ನಾನ ಮಾಡಿಸಲಿದ್ದಾರೆ. ರೆಡಿನಾ ಸ್ನಾನ ಮಾಡಲಿಕ್ಕೆ? ಜ್ಞಾನ ಸ್ನಾನ ಆತ್ಮಕ್ಕೆ, ಪರಮಾತ್ಮ ಜ್ಞಾನ ಸ್ನಾನ. ಯೋಗಾಗ್ನಿ ಅಂತೂ ಯೋಗಾಗ್ನಿಯ ಸ್ನಾನ ನಡೀತು, ಆತ್ಮದ ಸ್ವಚ್ಛತೆ ನಡೀತು. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮ ಮಾಡಿಕೊಂಡ್ವಿ. ಆತ್ಮ ಸ್ವಚ್ಛವಾಗಿದೆ, ಶುದ್ಧವಾಗಿದೆ, ಪವಿತ್ರ ಪಾವನವಾಗಿದೆ, ಪ್ರಾಕ್ಟಿಕಲ್ ಪವಿತ್ರತೆಯ ಅನುಭವದಲ್ಲಿದೆ. ಈಗ ಜ್ಞಾನ ಸ್ನಾನ ಮಾಡಿಸ್ತಾರೆ ಅದ್ರ ಮೇಲೆ ಬಾಬರವರು. ಓಕೆನಾ? ಜಾಗೃತ ಅವಸ್ಥೆಯಲ್ಲಿದ್ದೀವ ನಾವೆಲ್ಲ? ಜ್ಞಾನ ಸ್ನಾನ ಮಾಡಿಸ್ತಾರೆ ಅಂದರೆ ನಾವೆಲ್ಲರೂ ರೆಡಿ ಇದ್ದೀವ? ಎವರ್ ರೆಡಿ ಮಕ್ಕಳೇ ನಾವು ಅಲ್ವಾ? ಎವರ್ ರೆಡಿ ಇದ್ದೀವ ಜ್ಞಾನ ಸ್ನಾನವನ್ನು ಮಾಡಲು? ರೆಡಿ? ಯಾರೆಲ್ಲ ರೆಡಿ ಇದ್ದೀರಿ? ಬಾಬಾ ನೋಡ್ತಾ ಇದ್ದಾರೆ, ಒಂದೊಂದು ಫರಿಸ್ತಾ ರೆಡಿ, ಎಲ್ಲ ರೆಡಿ ಇದ್ದಾರೆ. ವೆರಿ ಗುಡ್. ಜಾಗೃತ ಅವಸ್ಥೆಯಲ್ಲಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ. ಹಾಗಾದರೆ 5 ಸ್ವರೂಪದ 5 ಮಿನಿಟ್ಸ್ ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಅಂತ ಬಾಬನೇ ಸ್ವಯಂ 5 ಸ್ವರೂಪ ಸುದರ್ಶನ ಚಕ್ರವನ್ನು ತಿರುಗಿಸುವ ಅಭ್ಯಾಸ ಮಾಡಿಸ್ತಾರೆ. ನಾವೆಲ್ಲರೂ ಅಭ್ಯಾಸವನ್ನು ಬಾಪ್ ದಾದಾರವರ ಕಾಮೆಂಟ್ರಿ ಮುಖಾಂತರ ಮಾಡೋಣ. ಬಾಬಾ ನೋಡಿ ಬಂದರು, ಮಾತನಾಡ್ತಾರೆ. ಬಾಪ್ ದಾದಾ ಎಲ್ಲ ಮಕ್ಕಳಿಗೆ, ನಾವೆಲ್ಲ ಮಕ್ಕಳಿಗೆ 5 ಸ್ವರೂಪವನ್ನು ಕೊಟ್ಟರು. ಸ್ವದರ್ಶನ ಚಕ್ರಧಾರಿ ಭವದ ವರದಾನ ಕೊಟ್ಟರು. ಅದರಲ್ಲಿ 5 ಸ್ವರೂಪದಲ್ಲಿ ಮೊದಲನೇ ಸ್ವರೂಪ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ, ಪರಮಧಾಮ್ ನಿವಾಸಿ. ಅನುಭವ ಮಾಡಿ. ಪರಮಧಾಮ್ ನಿವಾಸಿ ಜ್ಞಾನ ಸೂರ್ಯನ ಕಂಬೈನ್ ಸ್ವರೂಪ. ನೆನಪಿದೆಯಾ? ಜ್ಯೋತಿರ್ಬಿಂದು ಸ್ವರೂಪ, ಪರಮಧಾಮ್ ನಿವಾಸಿ. ನೆನಪಿದೆಯಲ್ವಾ? ಮರ್ತಿಲ್ಲ ತಾನೇ? ಬಾಬಾ ಕೇಳ್ತಿದ್ದಾರೆ. ಓಕೆ, ಪರಮಧಾಮದಿಂದ ಮುಕ್ತಿಧಾಮದಿಂದ ಜೀವನ್ ಮುಕ್ತಿ ಹೊಂದ್ರಿ ಇವಾಗ. ಅರ್ಥಾತ್ ಅವತರಿಸ್ತಾ ಇದ್ದೇವೆ ಸ್ವರ್ಗದಲ್ಲಿ, ವೈಕುಂಠದಲ್ಲಿ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ್, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನಗಳು. ನಾನಾಗಿದ್ದೇನೆ ಆದಿದೇವತಾ ಸ್ವರೂಪ್. ಆದಿದೇವತಾ ಸ್ವರೂಪ್ ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಸ್ವಯಂನ ನೋಡ್ತಾ ಇದ್ದೀರಿ. ಸುಖವೇ ಸುಖ. ಎಲ್ಲರೂ ದೇವತಾ ಸ್ವರೂಪದಲ್ಲಿ ತಲುಪಿದ್ದೀರಿ? ಎಲ್ಲರೂ ಬಂದಿದ್ದೀರಿ ದೇವತಾ ಸ್ವರೂಪದಲ್ಲಿ? ದೇವತಾ ರೂಪದಲ್ಲಿದ್ದೀರಾ? ಬಾಬಾ ಕೇಳ್ತಿದ್ದಾರೆ. ಎಷ್ಟು ಪ್ರೀತಿಯಿಂದ ಬಾಬಾ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. 3ನೇ ಸ್ವರೂಪ ಪೂಜ್ಯ ಸ್ವರೂಪ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ವಿಘ್ನ ವಿನಾಶ ಗಣೇಶ್, ಮಹಾವೀರ್ ಹನುಮಾನ್, ಮಾ ಲಕ್ಷ್ಮಿ, ಮಾ ಸರಸ್ವತಿ. 4ನೇ ಸ್ವರೂಪ ಬ್ರಾಹ್ಮಣ, ಸಂಗಮಯುಗಿ ಬ್ರಾಹ್ಮಣ.
ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ, ಹಿಸ್ಟ್ರಿ ಹಾಲ್, ಬಾಪ್ ದಾದಾರವರ ಕಮರ, ಶಾಂತಿ ಸ್ತಂಭ, ಬಾಬರವರ ಕುಟೀರ, 4 ಧಾಮಗಳ ದರ್ಶನ ಮಾಡ್ತಾ ಸುತ್ತಾ, ಹಿಸ್ಟ್ರಿ ಹಾಲ್, ಶಾಂತಿ ಸ್ತಂಭ, ಬಾಪ್ ದಾದಾರವರ ಕಮರ, ಕುಟೀರ, 4 ಧಾಮಗಳ ದರ್ಶನ ಮಾಡ್ತಾ 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 ಬ್ರಾಹ್ಮಣನಿಂದ ಫರಿಸ್ತಾ ಸ್ವರೂಪಕ್ಕೆ ಬನ್ನಿ. ಅರ್ಥಾತ್ ಹಗೂರನಾಗಿ ಸೂಕ್ಷ್ಮವತನವನ್ನು ತಲುಪಿದ್ದೇವೆ. ವಿಶ್ವದ ಗ್ಲೋಬ್ನ ಮೇಲೆ ಫರಿಸ್ತಾಗಿ ನಿಂತಿದ್ದೇವೆ. ಬಾಪ್ ದಾದ ಅಂದರೆ ಶಿವಬಾಬಾ ಬ್ರಹ್ಮಬಾಬಾ ಎಲ್ಲಿದ್ದಾರೆ? ಮೇಲೆ ಇದ್ದಾರೆ, ನಮ್ಮ ಮೇಲೆ. ಅವರ ಮಸ್ತಕದಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ನಿರಂತರ ನಾವು ಫರಿಸ್ತೆಯಲ್ಲಿ ತುಂಬಿಕೊಳ್ತಾ ಇದೆಯೇ? ಆ ಎಲ್ಲ ಶಕ್ತಿ ಕಿರಣಗಳು ವಿಶ್ವದ ಗ್ಲೋಬ್ನ ತುಂಬ ಹರಡ್ತಾ ಇದೆ. 5 ಸ್ವರೂಪ ನೆನಪಂತ ಈಗ ಒಂದು ಚಾಲೆಂಜ್ ಇದೆ. 1 ಸೆಕೆಂಡಿನಲ್ಲಿ 5 ಸ್ವರೂಪ ತಿರುಗಿಸ್ಬೇಕೀಗ. ಸಾಧ್ಯನಾ? ಪ್ರಯತ್ನ ಮಾಡೋಣ. 5 ರೂಪದಲ್ಲಿ 1 ಸೆಕೆಂಡಿನಲ್ಲಿ ಅನುಭವ ಮಾಡಬಲ್ಲಿರಾ? ನೋಡ್ರಿ ಇವಾಗ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ, ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ 1 ಸೆಕೆಂಡ್ನಲ್ಲಿ ಅನುಭವ ಮಾಡಬಲ್ಲಿರಾ? ಮಾಡ್ತಾ ಇದ್ದೀರಾ? ಬಾಬಾ ಕೇಳ್ತಾ ಇದ್ದಾರೆ. ತಿರುಗಿಸ್ಬೇಕು, ಫಾಸ್ಟೆಸ್ಟ್ ಗತಿಯಲ್ಲಿ ಸುದರ್ಶನ ಚಕ್ರವನ್ನು ತಿರುಗಿಸ್ಬೇಕು. ಈ 5 ಸ್ವರೂಪ ಎಷ್ಟೊಂದು ಪ್ರಿಯ ಆಗಿದೆ ನೋಡ್ರಿ ಮಕ್ಕಳೇ ಅಂತಿದ್ದಾರೆ ಬಾಬರವರು. ಯಾವಾಗ ಬೇಕು ಯಾವುದೇ ರೂಪದಲ್ಲಿ ಸ್ಥಿತರಾಗಬೇಕು ಅನ್ಕೊಂಡ್ರಿ, ಆ ಸ್ಥಿತಿಯಲ್ಲಿ ಸ್ಥಿತರಾಗಬಹುದು. ಫಾಸ್ಟೆಸ್ಟ್ ತೀವ್ರಗತಿಯಲ್ಲಿ 5 ಸ್ವರೂಪದ ಅನುಭವವನ್ನು ಮಾಡುವಂಥದ್ದು, ಸ್ವದರ್ಶನ ಚಕ್ರವನ್ನು ತಿರುಗಿಸುವಂಥದ್ದು ತೀವ್ರಗತಿಯಲ್ಲಿ. ಯಾವ ಸಮಯದಲ್ಲಿ ಯಾವ ಸ್ವರೂಪದಲ್ಲಿ ಸ್ಥಿತರಾಗಬೇಕು ಆ ಸ್ಥಿತಿಯಲ್ಲಿ ಸ್ಥಿತರಾಗಬಹುದು. ಬಹಳ ಈ 5 ಸ್ವರೂಪ ಬಹಳ ಹಗೂರವನ್ನಾಗಿ ಮಾಡ್ತದೆ. ಇದೇ ಮನಸ ಡ್ರಿಲ್ ಆಗಿದೆ, ಮನಸ ಎಕ್ಸಸೈಸ್ ಆಗಿದೆ. ಇದೇ ಮನಸ ಎಕ್ಸಸೈಸ್ ಆಗಿದೆ. ಓಂ ಶಾಂತಿ.